ಶ್ರೀಕೃಷ್ಣನು ಹೇಳುತ್ತಾನೆ, ಮನುಷ್ಯನು ಅವನ ನಂಬಿಕೆಯಿಂದ ಮಾಡಲ್ಪಟ್ಟಿದ್ದಾನೆ. ಅವನು ನಂಬಿದಂತೆ ಅವನು ಕೂಡ ಹಾಗೆ ಆಗುತ್ತಾನೆ. ಮನಸ್ಸು ಅದನ್ನು ನಿಯಂತ್ರಿಸಿದವರಿಗೆ ಶತ್ರುವಿನಂತೆ ವರ್ತಿಸುತ್ತದೆ. ಸತ್ಯದ ದಾರಿಯಲ್ಲಿ ಹೋಗು. ನೀನು ನಡೆಯುವಾಗ ಎಡವಿ ಪಾತಾಳಕ್ಕೆ ಬಿದ್ದರೂ ನಿನ್ನನ್ನು ಮೇಲೆತ್ತಲು ನಾನು ಬಂದೇ ಬರುತ್ತೇನೆ. ಶ್ರೀಕೃಷ್ಣ ಪರಮಾತ್ಮ. ಎಲ್ಲರೂ ಹೇಳುತ್ತಾರೆ, ಮನುಷ್ಯನು ಬರುವಾಗ ಖಾಲಿ ಕೈಯಲ್ಲಿ ಬರುತ್ತಾನೆ, ಹೋಗುವಾಗ ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು. ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ, ಹೋಗುವಾಗ ಕರ್ಮದ ಫಲವನ್ನು ತೆಗೆದುಕೊಂಡು ಹೋಗುತ್ತಾನೆ. ಬುದ್ಧಿ ಇದೆ ಅಂತ ಅಹಂಕಾರ ಪಡಬೇಡ, ಏಕೆಂದರೆ ಕಲ್ಲು ನೀರಿನಲ್ಲಿ ಬಿದ್ದಾಗ ಅದರ ಭಾರದಿಂದಲೇ ಅದು ಮುಳುಗುತ್ತದೆ. ಶ್ರೀಕೃಷ್ಣ ಪರಮಾತ್ಮ. ತಿಳಿಯದವನನ್ನು ಶ್ರದ್ಧೆ, ಇಲ್ಲದವನನ್ನು ಸಂಶಯಕ್ಕೊಳಗಾಗಿ ನಾಶ ಹೊಂದುವನು. ಒಂಟಿಯಾದೆ ಎಂದು ಕೊರಗಬೇಡ, ಸೂರ್ಯನು ಒಂಟಿ, ಚಂದ್ರನು ಒಂಟಿ. ಆದರೂ ಜಗಕ್ಕೆ ಬೆಳಕನ್ನು ನೀಡುತ್ತಲ್ಲವೇ. ಒಂಟಿಯಾದಾಗಲೇ ನೀನು ಏನು ಎಂದು ಅರ್ಥವಾಗುವುದು, ನಿನ್ನ ಸಾಮರ್ಥ್ಯ ಎಷ್ಟು ಎಂದು ತಿಳಿಯುವುದು. ಸೂರ್ಯ ಚಂದ್ರರಂತೆ ನೀ ಜಗತ್ತಿಗೆ ಬೆಳಕು ನೀಡುವುದು ಬೇಡ. ನಿನ್ನ ಬದುಕಿಗೆ ನೀ ಬೆಳಕಾಗು ಸಾಕು, ಆಗ ನಿನ್ನ ಬದುಕು ಧನ್ಯ. ಮೊದಲು ಪ್ರಯತ್ನದಲ್ಲಿ ಗೆಲ್ಲುವವರು ಬದುಕಿನಲ್ಲಿ ಗೆಲ್ಲಬಲ್ಲರು, ಆದರೆ ಮೊದಲು ಪ್ರಯತ್ನದಲ್ಲಿ ಸೋತವರು ಜಗತ್ತನ್ನೇ ಗೆಲ್ಲಬಲ್ಲರು. ಏಕೆಂದರೆ ಸಂಕಟದೊಂದಿಗೆ ಸೆಣಸಾಡುವ ಮನಸ್ಸಿಗೆ ಛಲ ಹೆಚ್ಚು. ನಮ್ಮ ಬದುಕೆ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕೋ ಅದು ಆಗೇ തീರುತ್ತದೆ. ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ. ಶ್ರೀಕೃಷ್ಣ ಪರಮಾತ್ಮ. ಧರ್ಮದಿಂದ ಬದುಕುವವರನ್ನು ಧರ್ಮವೇ ರಕ್ಷಿಸುತ್ತದೆ. ಶ್ರೀಕೃಷ್ಣ ಪರಮಾತ್ಮ. ಮರದ ಮೇಲೆ ಕುಳಿತ ಹಕ್ಕಿಯು ಕೊಂಬೆ ಮುರಿದು ಬಿದ್ದರೂ ಭಯಪಡುವುದಿಲ್ಲ, ಏಕೆಂದರೆ ಅದು ನಂಬಿರುವುದು ತನ್ನ ರೆಕ್ಕೆಗಳನ್ನೇ ವಿನಃ ಕೊಂಬೆಗಳನ್ನಲ್ಲ. ನಮ್ಮ ಸಾಮರ್ಥ್ಯದ ಮೇಲೆ ನಮಗೆ ಸದಾ ನಂಬಿಕೆ ಇರಬೇಕು. ಭೂಮಿಯ ಪ್ರತಿಯೊಂದು ಚರಾಚರಗಳಲ್ಲೂ ನಾನಿದ್ದೇನೆ. ನಿನ್ನ ಸುತ್ತಲೂ ಬದುಕುವ ಸಂಪೂರ್ಣ ಪವಾಡಗಳಿಂದಲೇ ತುಂಬಿದೆ. ಅವುಗಳನ್ನು ಕಂಡು ಖುಷಿಪಡು. ನಿನ್ನ ಕರ್ಮಕ್ಕೆ ತಕ್ಕ ಫಲವನ್ನು ನಾನು ನೀಡಿಯೇ ತೀರುತ್ತೇನೆ. ಶ್ರೀಕೃಷ್ಣ ಪರಮಾತ್ಮ. ಬದುಕಿನ ಅರ್ಥ ಏನು ಅಂತ ಒಂದು ಮುಸ್ಸಂಜೆ ಕೃಷ್ಣನನ್ನು ಅರ್ಜುನ ಕೇಳುತ್ತಾನೆ. ಕೃಷ್ಣ ಏನೂ ಹೇಳದೆ ದೂರದಲ್ಲಿ ಹಾರುತ್ತಿದ್ದ ಹಕ್ಕಿಯನ್ನು ತೋರಿಸಿ ಅದನ್ನು ಹೊಡೆದು ಉರುಳಿಸು ಅನ್ನುತ್ತಾನೆ. ಅರ್ಜುನ ಕ್ಷಣಾರ್ಧದಲ್ಲಿ ಅದನ್ನು ಹೊಡೆದು ಉರುಳಿಸುತ್ತಾನೆ. ಕೃಷ್ಣ ಹೇಳುತ್ತಾನೆ, ಆ ಹಕ್ಕಿಯ ಸಾವಿಗೆ ಕಾರಣವಾದದ್ದು ನಿನ್ನ ಪ್ರಶ್ನೆ. ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ನಾವು ಯಾರ ಹತ್ತಿರ ಸಲಹೆಯನ್ನು ಪಡೆದುಕೊಳ್ಳುತ್ತೇವೆ ಎಂಬುದು ತುಂಬ ಮುಖ್ಯ. ಏಕೆಂದರೆ ದುರ್ಯೋಧನ ಶಕುನಿ ಹತ್ತಿರ ಸಲಹೆಯನ್ನು ಕೇಳುತ್ತಿದ್ದ, ಅರ್ಜುನ ಶ್ರೀಕೃಷ್ಣ ಪರಮಾತ್ಮನ ಹತ್ತಿರ ಸಲಹೆಯನ್ನು ಕೇಳುತ್ತಿದ್ದ. ಪ್ರೀತಿ ಹೇಗಿರಬೇಕೆಂದರೆ ಯಮನು ಕೂಡ ಒಂದು ಕ್ಷಣ ಯೋಚಿಸಬೇಕು, ಹೇಗಪ್ಪ ಈ ಇಬ್ಬರನ್ನು ದೂರ ಮಾಡುವುದು ಅಂತ. ಮೀರಾ ಬಯಸಿದ್ದು ಕೃಷ್ಣನ, ಕೃಷ್ಣ ಬಯಸಿದ್ದು ರಾಧೇನ. ಆದರೆ ಕೃಷ್ಣ ಸಿಕ್ಕಿದ್ದು ರುಕ್ಮಿಣಿಗೆ. ಆ ದೇವರಿಗೆ ತನ್ನ ಪ್ರೀತಿ ಸಿಗಲಿಲ್ಲ ಎಂದು ನಮ್ಮದೇ ಅವಲೆಕ್ಕ. ಗೌರವ ಕೊಟ್ಟು ಮಾತನಾಡುತ್ತಾರೆ ಎಂದ ಮಾತ್ರಕ್ಕೆ ಅವರನ್ನು ಹೇಡಿಗಳು ಎಂದು ತಿಳಿದುಕೊಳ್ಳುವುದು ಮೂರ್ಖತನದ ಲಕ್ಷಣ. ಕೆಲವರ ಕೆಟ್ಟತನದ ಮಾತುಗಳಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು. ಒಳ್ಳೆಯವರ ಮೌನದ ಹಿಂದೆ ಮಹಾ ವಿನಾಶವೇ ಕಾದಿರುತ್ತೆ. ಶ್ರೀಕೃಷ್ಣ ಪರಮಾತ್ಮ. ಮರೆಯುವ ಮನಸ್ಸು ನನ್ನದಲ್ಲ, ಮರೆತು ಹೋಗೋ ನೆನಪು ನಿನ್ನದಲ್ಲ. ಕಣ್ಣಿಂದ ದೂರ ಇರಬಹುದು, ಆದರೆ ಮನಸ್ಸಿನಿಂದ ದೂರ ಆಗೋಕ್ಕೆ ಸಾಧ್ಯವೇ ಇಲ್ಲ. ಯಾರು ನಿನ್ನ ಕೇಳಿದರೂ ನಿನ್ನವರು ಯಾರೆಂದು ನಾನು ನಗುತ್ತಾ ಹೇಳಿದೆ. ಯಾರು ಬೇರೆಯವರಿಗಾಗಿ ನನ್ನನ್ನು ಕಡೆಗಣಿಸುವುದಿಲ್ಲವೋ ಅವರು ನನ್ನವರು. ಸಿಗುತ್ತಾರೆ ಎಂದು ಇಷ್ಟಪಡುವುದು ನಂಬಿಕೆ, ಸಿಗಲ್ಲ ಅಂತ ಗೊತ್ತಿದ್ರೂ ಇಷ್ಟಪಡುವುದು ನಿಜವಾದ ಪ್ರೀತಿ. ಶ್ರೀಕೃಷ್ಣ ಪರಮಾತ್ಮ. ಮನೆ ಕಟ್ಟುವಾಗ ಯಾರು ಬಂದು ಸಹಾಯ ಮಾಡುವುದಿಲ್ಲ. ನಂತರ ಗೃಹ ಪ್ರವೇಶಕ್ಕೆ ಎಲ್ಲರೂ ಬಂದು ಹಾರೈಸಿ ಉಡುಗೊರೆ ಕೊಡುತ್ತಾರೆ. ಹಾಗೆ ಜೀವನದಲ್ಲಿ ನಾವು ಸಾಧನೆ ಮಾಡಲು ಹೊರಟಾಗ ಯಾರೂ ಸಹಾಯ ಮಾಡುವುದಿಲ್ಲ. ನಂತರ ಗುರಿ ತಲುಪಿದ ಮೇಲೆ ಎಲ್ಲರೂ ಬಂದು ಹಾರೈಸುತ್ತಾರೆ. ಇದೇ ನಿಜವಾದ ಪ್ರಪಂಚ. ಎಷ್ಟು ಬಾರಿ ನಾವು ಇನ್ನೊಬ್ಬರ ನೆನಪಿನಲ್ಲಿ
ಕ್ಷಣಗಳನ್ನು ಕೂಡ ಯುಗಗಳಂತೆ ಕಳೆಯುತ್ತೀವಿ. ಆದರೆ ಅವರಿಗೆ ನಮ್ಮ ನೆನಪು ಜೀವನದಿಂದ ಮಾಸಿ ಹೋಗಿರುತ್ತದೆ. ಮನುಷ್ಯನ ಮೇಲೆ ಭರವಸೆ ಇಟ್ಟವರು ಭಯಪಡಬಹುದು, ಭಗವಂತನ ಮೇಲೆ ಭರವಸೆ ಇಟ್ಟವರು ಭಯಪಡುವ ಅವಶ್ಯಕತೆಯೇ ಇಲ್ಲ. ಶ್ರೀ ಕೃಷ್ಣ ಪರಮಾತ್ಮ. ತಪ್ಪು ಇಲ್ಲದ ಕಡೆ ತಲೆ ಬಾಗಿಸಬೇಡ, ನಂಬಿಕೆ ಇಲ್ಲದ ಕಡೆ ವಾದ ಮಾಡಬೇಡ. ಯಾರಾದರೂ ನಮಗೆ ಕೆಟ್ಟದನ್ನು ಮಾಡುತ್ತಿದ್ದರೆ ಅವರು ಅದನ್ನು ಮಾಡಲಿ, ಅದು ಅವನ ಕರ್ಮ ಮತ್ತು ಸಮಯವು ಖಂಡಿತವಾಗಿಯೂ ಅವರ ಕ್ರಿಯೆಗಳಿಗೆ ಫಲವನ್ನು ನೀಡುತ್ತದೆ. ಆದರೆ ನಾವು ಯಾರಿಗೂ ಕೆಟ್ಟದನ್ನು ಮಾಡಬಾರದು, ಏಕೆಂದರೆ ಇದು ನಮ್ಮ ಧರ್ಮ. ಶ್ರೀ ಕೃಷ್ಣ ಪರಮಾತ್ಮ. ಒಳ್ಳೆಯ ಕಾರ್ಯಗಳನ್ನು ಮಾಡಿದರೂ ಜನರು ನಿಮ್ಮ ಕೆಟ್ಟ ಕಾರ್ಯಗಳನ್ನು ನೆನಪಿಸಿಕೊಳ್ಳುತ್ತಾರೆ. ಆದುದರಿಂದ ಜನರು ಏನು ಹೇಳುತ್ತಾರೆಂದು ಗಮನ ಕೊಡಬೇಡ, ನಿಮ್ಮ ಕೆಲಸವನ್ನು ಮುಂದುವರಿಸು. ಯಾರಿಗೂ ಏನನ್ನು ಸಾಬೀತುಪಡಿಸುವ ಅಗತ್ಯವಿಲ್ಲ, ಅವನ್ನು ವಿವರಿಸುವ ಮೂಲಕವೂ ಅರ್ಥ ಮಾಡಿಕೊಳ್ಳದಿದ್ದರೆ ಸಮಯವು ಅವನಿಗೆ ಎಲ್ಲವನ್ನು ವಿವರಿಸುತ್ತದೆ. ಶ್ರೀ ಕೃಷ್ಣ ಪರಮಾತ್ಮ. ನೀವು ನಾಳೆ ಎಲ್ಲಿರುವಿರೋ ನಿಮಗೆ ಗೊತ್ತಿಲ್ಲ, ನಿಮ್ಮನ್ನು ಎಲ್ಲಿ ತಲುಪಿಸಬೇಕು ಎಂಬುದು ಆ ದೇವರಿಗೆ ತಿಳಿದಿದೆ. ಆದುದರಿಂದ ಭಗವಂತನನ್ನು ನಂಬಿ. ಶ್ರೀ ಕೃಷ್ಣನು ಹೇಳುತ್ತಾನೆ, ಯಾವಾಗಲೂ ತಾಳ್ಮೆಯಿಂದ ಶ್ರಮಪಟ್ಟು ನಿನ್ನ ಕೆಲಸವನ್ನು ಮಾಡು. ನೆನಪಿರಲಿ, ಶಾಂತಿಯುತವಾಗಿರುವ ಸಾಗರವೇ ಸುನಾಮಿಯನ್ನು ತರುತ್ತೆ. ಶ್ರೀ ಕೃಷ್ಣ ಪರಮಾತ್ಮ. ಶ್ರೀ ಕೃಷ್ಣನು ಹೇಳುತ್ತಾನೆ, ಅನುಭವವಿಲ್ಲದವನ ಮಾತು ಬಿದುರಿನ ಬುಟ್ಟಿಯಲ್ಲಿ ನೀರು ತುಂಬಿದಂತೆ. ಶ್ರೀ ಕೃಷ್ಣ ಪರಮಾತ್ಮ. ಯಾರನ್ನು ನೋಯಿಸಲು ಇಷ್ಟವಿರದ ಮನಸ್ಸುಗಳಿಗೆ ಅತಿ ಹೆಚ್ಚು ಕಷ್ಟಗಳು ಬರುತ್ತವೆ. ಶ್ರೀ ಕೃಷ್ಣ ಪರಮಾತ್ಮ. ಶ್ರೀ ಕೃಷ್ಣನು ಹೇಳುತ್ತಾನೆ, ನಿಮ್ಮ ಜ್ಞಾನ ಅಧಿಕವಾದಷ್ಟು ನೀವು ಅಹಂಕಾರಿಯಾಗುತ್ತಾ ಹೋದರೆ ಆ ಜ್ಞಾನ ವಿಷದಂತೆ ಕೆಲಸ ಮಾಡುತ್ತದೆ. ನಿಮ್ಮ ಜ್ಞಾನ ಅಧಿಕವಾದಷ್ಟು ವಿನಮ್ರರಾಗುತ್ತಾ ಬಂದರೆ ಆ ಜ್ಞಾನ ಅಮೃತವಾಗುವುದು. ಜ್ಞಾನವು ವಿನಯವಂತರಿಗೆ ಭೂಷಣ. ಶ್ರೀ ಕೃಷ್ಣ ಪರಮಾತ್ಮ.